ಈಗ ಫೈನಲ್ ಆಗಿ ನನಗೆ ಇರುವಂಥ ಪ್ರಶ್ನೆ ಅಂದರೆ, ಅವ್ರು ಅಕಸ್ಮಾತ್ ಏನಾದರೂ ನಮಗೆ ಥ್ರೆಟನ್ ಮಾಡಿದ್ರು, ವಲ್ನರಬಲ್ ಪೊಸಿಷನಲ್ಲಿ ಯಾವ್ದು ಭಾಗ ಇದೆ ಭಾರತದ ಯಾವ್ದು ಭಾಗದಲ್ಲಿ ಇನ್ನಷ್ಟು ಎಚ್ಚರಿಕೆ ಬೇಕು ಅಂತ ಹೇಳ್ತೀರಾ? ಫೈನಲ್ ಕಮೆಂಟ್. ಅವರ ರೇಂಜ್ ಇರೋದು ಒಂದು ರೇಡಿಯಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಲ್ಲ, ಇಟ್ ಈಸ್ ವೆರಿ ಲಿಮಿಟೆಡ್. ಯಾಕಂದರೆ ಈಗ ನಾವು ಅವರ ರಿಟಾಲಿಯೇಷನ್ ವೇಟ್ ಮಾಡ್ತಾ ಇದ್ದೀವಿ. ವಿ ವಿಲ್ ವೇಟ್ ಟಿಲ್ ದೇ ಎಕ್ಸಾಸ್ಟ್, ಟಿಲ್ ದೇ ಬಿಕಮ್ ಫ್ರಸ್ಟ್ರೇಟೆಡ್, ಟಿಲ್ ದೇ ಬಿಕಮ್ ಟಯರ್ಡ್. ದಟ್ ಈಸ್ ಒನ್ ವೇ ಆಫ್ ವೈರಿಯನ್ನ ಕೊಲ್ಲುವ ಇನ್ನೊಂದು ವಿಧಾನ. ಹೌದು, ಬಿಕಾಸ್ ಅವ್ರ ಹತ್ರ ಇರೋ ರಿಸೋರ್ಸಸ್ ಜಸ್ಟ್ ಫಾರ್ 1 ವೀಕ್ ಫ್ಯೂಲ್ ಇದೆ, 3-4 ದಿವಸದ ಅಮ್ಯುನಿಷನ್ ಇದೆ. ಓಕೆ, ಅವರು ಮಾಡ್ತಾ ಇರಲಿ, ದೇ ವಿಲ್ ಕೀಪ್ ಫ್ಲೈಯಿಂಗ್ ದೇರ್ ಏರೋಪ್ಲೇನ್ಸ್. ವೆನ್ ಆಕ್ಚುಯಲ್ balloon goes up, they will not have fuel for the aeroplane. ಓಕೆ, ಆ ಸ್ಥಿತಿ ಬರುತ್ತೆ ಅಂತ. ಎಸ್ ನರಸಿಂಹ ಸರ್, ಇದನ್ನು ಎರಡು ಪಾಯಿಂಟ್ ಆಗಿ ಹೇಳ್ತೀನಿ. ಒಂದು, ಈಗ ಆಗಿದ್ದು ಕರೆಕ್ಟು, ನಮ್ಮ ಒಂದು ಪ್ರತಿಕ್ರಿಯೆ ಪ್ರತಿಕಾರ ಒಂದು ಸಿಂಧೂರ್ ಮೂಲಕ ಆಗಿದೆ. ಇದೊಂದು ಹೆಮ್ಮೆಯ ವಿಷಯ. ವಿ ಆರ್ ಆಲ್ಸೋ ಶೋಯಿಂಗ್, ಒಂದು ಆಪ್ಟಿಕಲಿ ಕೂಡ ನಾವು ಜನತೆಗೆ ತೋರಿಸಿದ್ದೀವಿ, ನಮ್ಮ ಜನತೆಗೆ ನಾವು ತೋರಿಸಿ, ನಮ್ಮ ಆರ್ಮಿ ಆಗಲಿ ಗೌರ್ಮೆಂಟ್ ಆಗಲಿ ನಮ್ಮ ಜೊತೆ ಇದೆ ಅಂತ. ಬೇರೆ ದೇಶಕ್ಕೆ ತೋರಿಸಿದ್ವಿ, ನಮ್ಮ ಜೊತೆ ಕೆಣಕಬೇಡಿ, ನಾವು ಶಾಂತಿಯಾಗಿದ್ದೀವಿ, ನೀವು ಶಾಂತಿಯಾಗಿರಿ ಅಂತ. ಇದು ಒಂದು, ವಿ ಆರ್ ಆಲ್ ಪ್ರೌಡ್ ಆಫ್ ಇಟ್. ತುಂಬ ಹೆಮ್ಮೆಯ ವಿಷಯ. ಮುಂದೆ ಏನಾಗುತ್ತೆ, ಮುಂದೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಅದನ್ನು ಗೌರ್ಮೆಂಟ್ ಎಲ್ಲಿಗೆ ಎಷ್ಟು ಬೇಗ ಅದನ್ನು ಡಿಎಸ್ಕಲೇಟ್ ಮಾಡಿ ಶಾಂತಿಯಾಗಿ ಒಂದು ಸ್ವರೂಪ ತಂದು ಮಾಡುತ್ತೋ ಅದು ಒಳ್ಳೆಯದು. ಅಥವಾ ಅದು ಕೈ ಬಿಟ್ಟು ಹೋಗ್ತಿರುವಾಗ ದೇಶದ ಒಂದು ಬೆಂಬಲ ನಮಗಿರಬೇಕು. ದೇಶದ ಜನ ಲೈಕ್ ಈಗ ಸೈರನ್ ಅಂತಂದ್ರು, ಬ್ಲ್ಯಾಕ್ ಔಟ್ ಅಂದರು, ಇದನ್ನೆಲ್ಲ ತುಂಬ ನಿಷ್ಠೆಯಿಂದ ಮಾಡಬೇಕು, ಒಂದು ಬೆಂಬಲ ಕೊಡಬೇಕು. ಅವಾಗ ಐ ಥಿಂಕ್ ವಿಲ್ ಆಲ್ ಸ್ಟ್ಯಾಂಡ್ ಟುಗೆದರ್. ದಿಸ್ ಇಸ್ ಟೈಮ್ ಟು ಸ್ಟ್ಯಾಂಡ್ ಟುಗೆದರ್ ಅಂಡ್ ಶೋರ್ ಯೂನಿಟಿ. ಅಲ್ಲ ಸರ್, ನಮ್ಮ ಭಾರತ ಹಂಗೆ ನೋಡಕ್ ಹೋದ್ರೆ ಯುದ್ಧ ಪೀಡಿತ ದೇಶ ಏನಲ್ಲ. ನಾವೆಲ್ಲ ನಮ್ಮ ಜನರೇಷನ್ ಅವರು ಯುದ್ಧನೇ ನೋಡಿಲ್ಲ ಬಿಟ್ರೆ. ಹಾಗಿದ್ರೂ ಕೂಡ ಇಂಥ ಸಂದರ್ಭಗಳಲ್ಲಿ ಸೇನೆಯ ಜೊತೆ, ಸರ್ಕಾರದ ಜೊತೆ ಜನಸಾಮಾನ್ಯರ ಸಂವಹನ ಮತ್ತು ಪಾರ್ಟಿಸಿಪೇಷನ್, ನಿಷ್ಠೆ ಮತ್ತು ಒಂದು ಡಿಸಿಪ್ಲಿನ್ ಏನಿದೆ ಅದ್ರ ಮೂಲಕ ಇದ್ದು ಬೆಂಬಲ ಕೊಡ್ತಾ ಇದ್ರೆ ಡೆಫಿನೆಟ್ಲಿ ವಿಲ್ ಬಿ ದೇರ್. ಫೈನಲ್ ಕಮೆಂಟ್ ಸರ್. ಸೊ ನಮ್ಮ ಬ್ರದರ್ ಆಫೀಸರ್ಸ್ ಒಂದು ಕನ್ವೆನ್ಷನ್ ವಾರ್ ಕಡೆಯಿಂದ ಹೇಳಿದ್ರು, ಬ್ಯೂಟಿಫುಲ್ ಆಗಿ ಹೇಳಿದ್ರು. ಅಂದ್ರೆ ವಿ ಆರ್ ಇನ್ ವೆರಿ ಸ್ಟ್ರಾಂಗ್ ಪೊಸಿಷನ್ ಅಂತ ಹೇಳ್ಬಿಟ್ಟು, ಬಟ್ ಸಪೋರ್ಟ್ ಬೇಕು, ಜನತೆಯಿಂದ ಸಪೋರ್ಟ್ ಬೇಕು, ಸರ್ಕಾರದಿಂದ ಇದ್ದೇ ಇದೆ, ನಾವು ಸ್ಟ್ರಾಂಗ್ ಆಗಿದ್ವಿ ಅಂತ. ಬಟ್ ಒಂದು ನಾವನ್ನ ಅಲ್ಲಗಳಿಬಾರ್ದು. ಏನು ಅಂತಂದ್ರೆ ಡೆಸ್ಪರೇಟ್ ಒಂದು ಇಲಿನೂ ಮೂಲೆಗೆ ಹಾಕಿದಾಗ ಅದು ತಿರುಗಿ ಬೀಳುತ್ತೆ, ಗಾಯ ಆಗಿರ್ಲಿ ಏನೇ ಆಗಿರ್ಲಿ. ಅವ್ರ ಹತ್ರ ಗಜ್ನೀಸ್ ಗೋರೀಸ್ ಮಿಸೈಲ್ಸ್ ಅದ, ಗ್ರೌಂಡ್ ಟು ಗ್ರೌಂಡ್. ಡೆಸ್ಪರೇಷನ್ ಬಂದಾಗ ಈಗ ಬರೀ ಇಂಡಿವಿಜುವಲ್ ಖಂಡಾಂತರ ಕ್ಷಿಪಣಿಗಳು ಅನ್ನೋದು ಬಂದ ನಂತರ ನಾವು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಆಗಲ್ಲ. ಈಗ ಸೂಸೈಡ್ ಅಟ್ಯಾಕ್ಸ್ ಇಂಡಿವಿಜುವಲ್ಸ್ ಹೋಗ್ಬಿಟ್ಟು ಸೂಸೈಡ್ ಅಟ್ಯಾಕ್ ಮಾಡೋದೇ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದೆ. ಖಂಡಿತ. ನೋ ಐ ನೋ ಎವ್ರಿಥಿಂಗ್ ಇಸ್ ಗಾನ್. ದಿಸ್ ಆರ್ಮಿ ಚೀಫ್ ಆಫ್ ಪಾಕಿಸ್ತಾನ್ ಅವ್ನು ನಂದು ಇನ್ನೇನು ಉಳಿದಿಲ್ಲ, ನಾನು ಮುಗಿದೋಗುತ್ತೆ, ಈಗಿದ್ರು ನಾನು ಸಾಯ್ತೀನಿ, ಆಗಿದ್ರು ಸಾಯ್ತೀನಿ. if he takes a control, nuclear ಬಿಟ್ಬಿಡೋಣ, nuclear is extreme end. ಈಗ ನಾರ್ಮಲ್ ಗ್ರೌಂಡ್ ಟು ಗ್ರೌಂಡ್ ಮಿಸೈಲ್ಸ್ ನಾವು ಯೂಸ್ ಮಾಡಿದ್ರೆ they can reach out to Mumbai, Delhi, all these places. But ಅದು ನಮ್ಮ ಸ್ಟ್ರೆಂತ್ ಅಲ್ಲೂ ಇದೆ. ಆಂಟಿ ಮಿಸೈಲ್ಸ್ ನಮ್ಮ ಹತ್ರ ಇದಾವೆ. ಹೇಳ್ತಿದ್ದು ಅಲ್ಲಿವರೆಗೂ ಹೋಗ್ದಂಗೆ ನೋಡ್ಕೋಬೇಕಾಗುತ್ತೆ. ವಾಟ್ ಐ ಸೆಡ್ ಇಸ್ ಅಲ್ಲಲ್ಲ, ಈ ಮೂಲೆ ಗುಂಪಾದ ಒಂದು ಇಲಿ ಕೂಡ ಇಟ್ ವಿಲ್ ಬಿಕಮ್ ಮ್ಯಾಡ್. ಹೌದು, ಸೊ ಅದನ್ನ ನಾವು ಸ್ವಲ್ಪ ಗಮನ ಇಟ್ಕೋಬೇಕು. ಅವರ್ ಏರ್ ಡಿಫೆನ್ಸ್ ಅಂಡ್ ದ ಮಿಸೈಲ್ ಡಿಫೆನ್ಸ್. ಯಾವುದೇ ದೇಶದ ಒಬ್ಬ ಸೈನಿಕ ಸರ್, ಆ ಸೈನಿಕನ ಮನಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ, ನನ್ನ ದೇಶವನ್ನ, ನನ್ನ ದೇಶದ ಪ್ರಜೆಗಳನ್ನ ನಾನು ಕಾಪಾಡಬೇಕು ಅಂತ ಒಬ್ಬ ಸೈನಿಕನ ಮನಸ್ಥಿತಿ. ಜಿಹಾದಿ ಸೈನಿಕನ ಮನಸ್ಥಿತಿ ಇದೆಯಲ್ಲ, ಅವರೇ ತುಂಬಿಕೊಂಡಿರೋದು ಪಾಕಿಸ್ತಾನದಲ್ಲಿ. ಜಿಹಾದಿ ಮನಸ್ಥಿತಿಯ ಸೈನಿಕರು ಹೆಂಗೆ ಗೊತ್ತಾ, ಅವರು ದೇಶವನ್ನು ಕಾಪಾಡಬೇಕು, ಇವ್ರನ್ನ ಕಾಪಾಡಬೇಕು ಅಂತಲ್ಲ, ಧರ್ಮಕ್ಕೋಸ್ಕರ ನನ್ನನ್ನು ನಾನು ಬೇಕಾದ್ರೆ ಸ್ಫೋಟಿಸ್ಕೊಂಡ್ಬಿಡ್ತೀನಿ. ಎಲ್ಲಿ ಪುಲ್ವಾಮಾದಲ್ಲಿ ಆಯ್ತಲ್ಲ, ದಟ್ ಮೈಂಡ್ ಸೆಟ್ ಇಸ್ ವೆರಿ ಡೇಂಜರಸ್. ಇಲ್ಲ, ಆ ಮೈಂಡ್ ಸೆಟ್ ಈಗ ಅವ್ರ ಸೈನಿಕರಲ್ಲೂ ಹೊರಟೋಗಿದೆ ಅಂತ ನಾವು ಅನ್ಕೋಬೇಕು. ನೋಡೋಣ ಸರ್, ಅಲ್ಲ ಹೋಗಿದೆ ಆ ಮನಸ್ಥಿತಿ, ಅವರು ಬದುಕಬೇಕು. ವಾಟ್ ಎಸ್ ಭಾಸ್ಕರ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನರಸಿಂಹ ಸರ್ ಥ್ಯಾಂಕ್ ಯು, ಸುದರ್ಶನ್ ಸರ್ ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಸಮರ್ಥ ಸ್ಥಾಪಿತ ದೇಶ ಮತ್ತು ಸಮರ್ಥವಾದ ಸೇನೆ, ಇದರ ಮೇಲೆ ಪ್ರಜಾಪ್ರಭುತ್ವದಲ್ಲಿ ಜನ ನಂಬಿಕೆಯನ್ನು ಇಟ್ಟಾಗ ಭಾರತವಾಗುತ್ತೆ, ನಂಬಿಕೆಯನ್ನು ಇಡದಿದ್ರೆ ಪಾಕಿಸ್ತಾನ ಆಗುತ್ತೆ. ಅದನ್ನು ಆ ದೇಶದವರು ಅರ್ಥ ಮಾಡ್ಕೋಬೇಕು ಅಂತ